ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸೊ ಇವತ್ತು ನಾನು ರಸಮ್ ರೆಸಿಪಿಯಿಂದ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಬನ್ನಿ ರಸಮ್ನ ಹೇಗೆ ಮಾಡೋದು ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಇಲ್ಲಿ ನಾನು ರಸಮ್ ಮಾಡೋದಕ್ಕೆ 2 ಆ್ಯಪಲ್ ಟೊಮೊಟೊಗಳನ್ನ ತೊಗೊಂಡಿದ್ದೀನಿ, ಮತ್ತು ಕರಿಬೇವು ಸೊಪ್ಪನ್ನು ತೊಗೊಂಡಿದ್ದೀನಿ, ಮತ್ತು 1 ಈರುಳ್ಳಿನ ತೊಗೊಂಡಿದ್ದೀನಿ, ಮತ್ತು 5ರಿಂದ 6 ಎಸಳು ಬೆಳ್ಳುಳ್ಳಿಗಳನ್ನ ಜಜ್ಜಿ ಇಟ್ಕೊಂಡಿದ್ದೀನಿ, ಮತ್ತು 2 ಹಸಿಮೆಣ್ಸಿನ್ಕಾಯಿನ ಹೆಚ್ಚಿಬಿಟ್ಟು ಇಟ್ಕೊಂಡಿದ್ದೀನಿ. ಸೊ ಅದಾದ ನಂತರ ನೆಕ್ಸ್ಟು ಅರ್ಧ ಭಾಗದಷ್ಟು ನಿಂಬೆಹಣ್ಣಿನ ಗಾತ್ರದ್ದು ಹುಣಸೆ ಹಣ್ಣು ತೊಗೊಂಡು ಅದರದ್ದು ರಸನ ಎತ್ತಿಟ್ಕೊಂಡಿದ್ದೀನಿ. ನೆಕ್ಸ್ಟ್ ಅದಾದ ನಂತರ ಇದಕ್ಕೆ ಅರಿಶಿನ ಬೇಕು, ಮತ್ತು ಖಾರದ ಪುಡಿ, ಮತ್ತು ರಸಮ್ ಪೌಡರ್ ಇದು ನನಗೆ ಅಮ್ಮ ಮಾಡಿಕೊಟ್ಟಿರೋದು. ಸೊ ನಾನು ಮನೆ ರಸಮ್ ಪೌಡರ್ನ ಯೂಸ್ ಮಾಡ್ತಾ ಇದ್ದೀನಿ. ನಿಮಗೆ ಬೇಕಂತಂದರೆ ನೀವು MTR ಆದರೂ ಆಯಿತು, ಯಾವುದಾದ್ರೂ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಆ ರಸಮ್ನ ಯೂಸ್ ಮಾಡ್ಬೋದು. ಸೊ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಸೊ ಇಲ್ಲಿ ನಾನು ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಸೊ ಆ ಪಾತ್ರೆಗೆ ನಾನು ಎಣ್ಣೆ ಹಾಕ್ಕೊಂಡಿದ್ದೀನಿ. ಸೊ ಎಣ್ಣೆ ಸ್ವಲ್ಪ ಕಾದ ನಂತರ ನಾನು ಅದಕ್ಕೆ ಅರ್ಧ ಟೀ ಸ್ಪೂನಷ್ಟು ಸಾಸಿವೆ ಹಾಕಿದ್ದೀನಿ. ಸಾಸಿವೆ ಸ್ವಲ್ಪ ಚಿಟಪಟ ಅಂದ ನಂತರ ನೆಕ್ಸ್ಟ್ ಇದಕ್ಕೆ ನಾನು ಜೀರಿಗೆನ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಇಲ್ಲಿ ಜೀರಿಗೆನೂ ಸ್ವಲ್ಪ ಚಿಟಪಟ ಅಂದ ನಂತರ ನೆಕ್ಸ್ಟ್ ನಾನು ಇದಕ್ಕೆ ಏನು ಇಟ್ಕೊಂಡಿದ್ದೆ, ಜಜ್ಜಿ ಇಟ್ಕೊಂಡಿದ್ದೆ ಬೆಳ್ಳುಳ್ಳಿಗಳನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಮತ್ತು ಅದ್ರ ಜೊತೆಗೇ ನಾನು 2 ಹಸಿಮೆಣ್ಸಿನ್ಕಾಯಿಗಳನ್ನ ಕೂಡ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೆ ಅಲ್ಲ, ಸೊ ಅದನ್ನು ಕೂಡ ನಾನು ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಇದನ್ನು ನಾವು ಸ್ವಲ್ಪ ಗೋಲ್ಡನ್ ಫ್ರೈ ಅಲ್ಲ, ಸ್ವಲ್ಪ ರೆಡ್ ಕಲರ್ಗೆ ಟರ್ನ್ ಆಗೋವರೆಗೆ ನಾವು ಇದನ್ನು ಫ್ರೈ ಮಾಡ್ಕೊಬೇಕಾಗತ್ತೆ. ಒಂದು ಅರ್ಧ ಅಷ್ಟು ಇದನ್ನು ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ. ಸೊ ಅಷ್ಟು ಫ್ರೈ ಮಾಡ್ಕೊಂಡ ನಂತರ ನೆಕ್ಸ್ಟು ಏನು ಕರಿಬೇವು ಸೊಪ್ಪಿತ್ತು ಅದನ್ನು ನಾನಿಲ್ಲಿ ಹಾಕೋತಾ ಇದ್ದೀನಿ. ಇಮಿಡಿಯೇಟ್ ಒಂದು ಪ್ಲೇಟ್ ಕೂಡ ಮುಚ್ತಾ ಇದ್ದೀನಿ, ಬಿಕಾಸ್ ಎಣ್ಣೆ ಹಾರತ್ತೆ ಅಂತ ಹೇಳಿಬಿಟ್ಟು, ಕರಿಬೇವು ಸೊಪ್ಪು ಹಾಕಿದಾಗ ಸಿಡಿಯುತ್ತೆ ಅಲ್ಲ, ಸೊ ಅದಕ್ಕೆ ಅಂತ ಹೇಳಿ ಅಷ್ಟೇ. ಸೊ ಇಷ್ಟು ಹಾಕಿ ಆದ ನಂತರ ನೆಕ್ಸ್ಟ್ ಇದನ್ನು ನಾನು ಇಲ್ಲಿ ನೋಡ್ತಿರ್ಬೋದು, ಅದು ಚೆನ್ನಾಗಿ ಸ್ವಲ್ಪ 3/4% ಫ್ರೈ ಆಗಿದೆ ಬೆಳ್ಳುಳ್ಳಿ. ಈ ಟೈಮಲ್ಲಿ ನಾನು ಹುಣಸೆ ಹಣ್ಣಿನ ರಸ ಏನು ಇಟ್ಕೊಂಡಿದ್ದೆ, ಸೊ ಆ ರಸನ ನಾನಿಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ. ಹುಣಸೆ ಹಣ್ಣಿನ ರಸನ ಆ್ಯಡ್ ಮಾಡಬೇಕಾದ್ರೆ ಸ್ವಲ್ಪ ಹುಷಾರಾಗಿ ನೋಡ್ಕೊಂಡು ಆ್ಯಡ್ ಮಾಡಬೇಕಾಗತ್ತೆ, ಬಿಕಾಸ್ ಹಾರಿಬಿಡತ್ತೆ ಎಲ್ಲ ಕಡೆನೂ, ಅದಕ್ಕೋಸ್ಕರ. ಸೊ ಇವಾಗ ನಾನು ಹುಣಸೆ ಹಣ್ಣಿನ ರಸ ಕೂಡ ಹಾಕ್ತಾಯಿದ್ದೀನಿ ಒಗ್ಗರಣೆ ಒಳಗಡೆನೆ. ಸೊ ಇದು ಹುಣಸೆಹಣ್ಣಿನ ರಸನ ಹಾಕಿದ ನಂತರ ಇದು ಸ್ವಲ್ಪ ಕುದಿಯೋಕ್ಕೆ ಸ್ಟಾರ್ಟ್ ಆಗಬೇಕು. ಅದಕ್ಕಿಂತ ಮುಂಚೆನೇ ನಾವು ಇದಕ್ಕೇನು ಆ್ಯಡ್ ಮಾಡಬಾರ್ದು. ಸ್ವಲ್ಪ ಇವಾಗ ನೋಡ್ತಿರ್ಬೋದು ಈ ಥರ ಗುಳ್ಳೆ ಬಂದು ಸ್ವಲ್ಪ ಕುದಿಯೋಕ್ಕೆ ಸ್ಟಾರ್ಟ್ ಆದ ನಂತರ ನೆಕ್ಸ್ಟ್ ಇದಕ್ಕೆ ನಾವು ಕೆಲವೊಂದು ಸ್ಪೈಸಸ್ನ ಆ್ಯಡ್ ಮಾಡಬೇಕಾಗತ್ತೆ. ಸೊ ಅದೇನೇನು ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಬನ್ನಿ. ಸೊ ಇಷ್ಟರ ಮಟ್ಟಿಗೆ ಕುದಿಯೋಕ್ಕೆ ಸ್ಟಾರ್ಟ್ ಆದ ನಂತರ ನೆಕ್ಸ್ಟ್ ಇದಕ್ಕೆ ನಾನು ಅರ್ಧ ಟೀ ಸ್ಪೂನ್ ಅರಿಶಿನ ಪೌಡರ್, ಮತ್ತು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ. ಇದು ನನ್ನ ಹತ್ರ ಇರೋ ಖಾರದ ಪುಡಿ ಹಳೇದಾಗಿರೋದ್ರಿಂದ ಸ್ವಲ್ಪ ಖಾರ ಕಡಿಮೆ ಆಗಿದೆ, ಅದಕ್ಕೆ ಅಂತ ಹೇಳಿಬಿಟ್ಟು ನಾನಿಲ್ಲಿ ಸ್ವಲ್ಪ ಜಾಸ್ತಿ ಆ್ಯಡ್ ಮಾಡ್ತಿದ್ದೀನಿ. ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನಾನು ನೋಡಿಬಿಟ್ಟು ನೀವು ತೊಗೊಳ್ಳಿ. ಮತ್ತು ಇನ್ನೂ ಒಂದು ಗಮನದಲ್ಲಿ ಇಟ್ಕೊಬೇಕಾಗತ್ತೆ, ಈವನ್ ರಸಮ್ ಪೌಡರಲ್ಲಿ ಕೂಡ ಖಾರ ಇರುತ್ತೆ. ಸೊ ಹಾಗಾಗಿ ಸ್ವಲ್ಪ ಹುಷಾರಾಗಿ ನೋಡ್ಕೊಂಡು ಹಾಕಬೇಕಾಗತ್ತೆ ಅಷ್ಟೇ. ಸೊ ನಾನಿಲ್ಲಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿನೂ ಹಾಕಿದ್ದೀನಿ, ಮತ್ತು ರಸಮ್ ಪೌಡರ್ನ 1.5 ಟೇಬಲ್ ಸ್ಪೂನಷ್ಟು ಆ್ಯಡ್ ಮಾಡಿದ್ದೀನಿ. ಇದಕ್ಕೆ ರಸಮ್ ಪೌಡರ್ ನೀವು ಇನ್ನೂ ಜಾಸ್ತಿ ಬೇಕಾದರೂ ಆ್ಯಡ್ ಮಾಡ್ಕೋಬೋದು, ಕಡಿಮೆ ಬೇಕಾದರೂ ಆ್ಯಡ್ ಮಾಡ್ಕೋಬೋದು. ಸೊ ಅದಾದ ನಂತರ ನಾನಿಲ್ಲಿ ಸ್ವಲ್ಪ ಕುದಿಯೋಕೆ ಬಿಟ್ಟಿದ್ದೆ. ಸ್ವಲ್ಪ ಕುದಿಯೋಕೆ ಸ್ಟಾರ್ಟ್ ಆದ ನಂತರ ತಳ ಹಿಡಿಬಾರ್ದು ಅಂತ ಹೇಳಿಬಿಟ್ಟು ನಾನಿಲ್ಲಿ ಸ್ವಲ್ಪ ನೀರು ಕೂಡ ಆ್ಯಡ್ ಮಾಡಿದ್ದೀನಿ. ಸೊ ಇವಾಗ ಇದನ್ನು ಚೆನ್ನಾಗಿ ಬಾಯ್ಲ್ ಮಾಡ್ಕೊಳ್ಳೋಣ. ಸೊ ಇವಾಗ ನೋಡ್ತಿರ್ಬೋದು ನೀವು, ಫುಲ್ ಗುಳ್ಳೆ ಬರ್ತಾ ಇದೆ, ಮತ್ತು ಎಣ್ಣೆ ಬಿಟ್ಟಿದೆ, ಮತ್ತು ಚೆನ್ನಾಗಿ ಬಾಯ್ಲ್ ಆಗ್ತಾ ಇದೆ. ಸೊ ಈ ಥರ ಈ ಬಾಯ್ಲಿಂಗ್ ಸ್ಟೇಜಿಗೆ ಬಂದ ನಂತರ ನೆಕ್ಸ್ಟ್ ಇದಕ್ಕೆ ನಾವೇನು ಹೆಚ್ಚಿಟ್ಕೊಂಡಿದ್ವಿ ಟೊಮ್ಯಾಟೊಗಳು ಮತ್ತು ಈರುಳ್ಳಿನ ನಾನಿಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಈ ಥರ ಒಂದ್ಸಲಿ ಟ್ರೈ ಮಾಡಿ. ಆಲ್ಮೋಸ್ಟ್ ಎಲ್ಲ ರೆಸಿಪೀಸ್ಗೂ ನಾವು ಈರುಳ್ಳಿ ಮತ್ತು ಟೊಮ್ಯಾಟೊಸ್ ಎಲ್ಲ ಮುಂಚೆನೇ ಆ್ಯಡ್ ಮಾಡ್ತೀವಿ, ಬಟ್ ಈ ರೆಸಿಪಿಗೆ ನಾನು ಈ ಥರ ಮಾಡ್ತೀನಿ, ಕೊನೆಯಲ್ಲೇ ಆ್ಯಡ್ ಮಾಡ್ತೀನಿ. ಇದರಿಂದ ಕೂಡ ಒಂದು ಒಳ್ಳೆ ಟೇಸ್ಟ್ ಬರುತ್ತೆ ಅಂತಲೇ ಹೇಳ್ಬೋದು. ಸೊ ಇವಾಗ ಆ್ಯಡ್ ಮಾಡಿದ ನಂತರ ನಾನಿಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ.
ಸೊ ಟೊಮ್ಯಾಟೊ ಅಲ್ಲಿ ನೀರಿದೆ, ಚೆನ್ನಾಗಿ ನೀರು ಬಿಡತ್ತೆ. ಅಕಸ್ಮಾತ್ ಟೊಮ್ಯಾಟೊ ಅಲ್ಲಿ ನೀರು ಇಲ್ಲ ಅಂತಂದರೆ ಸ್ವಲ್ಪ ನೀರು ಆ್ಯಡ್ ಮಾಡಿಬಿಟ್ಟು ಮಿನಿಮಮ್ ಏನಿಲ್ಲ ಅಂದರೂ ಒಂದು 10 ಮಿನಿಟ್ಸ್ ಅದನ್ನು ಬೇಯೋದಕ್ಕೆ ಅಂತ ಹೇಳ್ಬಿಟ್ಟು ಬಿಡಿ ಹಾಗೆಯೇ. ಸೊ ಇವಾಗ ನಂದು ಆಲ್ಮೋಸ್ಟ್ ಒಂದು 5 to 6 ಮಿನಿಟ್ಸ್ ನಾನಿಲ್ಲಿ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ. ಮತ್ತೆ ಮುಚ್ಚಿಟ್ಬಿಟ್ಟು ಇನ್ನೂ ಒಂದು ಸ್ವಲ್ಪ ಹೊತ್ತು ಬೇಯಿಸ್ಕೊಳ್ತಾ ಇದ್ದೀನಿ. ಇವಾಗ ನೋಡ್ತಿರ್ಬೋದು ಇನ್ನೂ ಬೆಂದಿರಲಿಲ್ಲ ಅನ್ನಿಸ್ತು. ಸೊ ಅದಕ್ಕೆ ಮತ್ತೆ ನಾನು ಅದನ್ನು ಮುಚ್ಚಿಟ್ಬಿಟ್ಟು ಮತ್ತೆ ಒಂದು 5 ನಿಮಿಷ ಬೇಯಿಸ್ಕೊಂಡಿದ್ದೀನಿ. ಇದನ್ನು ನೀವು ಎಷ್ಟು ಚೆನ್ನಾಗಿ ಕುದಿಸ್ಕೋತೀರಾ, ಎಷ್ಟು ಚೆನ್ನಾಗಿ ಬೇಯಿಸ್ಕೋತೀರಾ ಅಷ್ಟು ಚೆನ್ನಾಗಿ ಟೇಸ್ಟ್ ಬರುತ್ತೆ ರಸಮ್. ಸೊ ಇವಾಗ ನೋಡ್ತಿರ್ಬೋದು ಇವಾಗ ಚೆನ್ನಾಗಿ ಟೊಮ್ಯಾಟೊಗಳು ಬೆಂದಿದೆ. ಇಷ್ಟು ಮಟ್ಟಿಗೆ ಬೇಯಿಸ್ಕೊಂಡ್ರೆ ಸಾಕಾಗತ್ತೆ. ನೆಕ್ಸ್ಟ್ ಇದಾದ ನಂತರ ನಾನು ಇದಕ್ಕೆ ನೀರು ಎಷ್ಟು ಬೇಕು ಕನ್ಸಿಸ್ಟೆನ್ಸಿನ ನೋಡಿಕೊಂಡು ನೀರನ್ನ ಅಡ್ಜಸ್ಟ್ ಮಾಡ್ಕೊತಾ ಇದ್ದೀನಿ. ಕನ್ಸಿಸ್ಟೆನ್ಸಿ ಅನ್ನೋದಕ್ಕಿಂತ ಹುಳಿ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನೀರನ್ನು ಆ್ಯಡ್ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ನೀವು ನೀರು ಆ್ಯಡ್ ಮಾಡಿದ ನಂತರ ಸ್ವಲ್ಪ ಟೇಸ್ಟ್ ಮಾಡಿ ನೋಡಿ ಹುಳಿ ಕಡಿಮೆ ಇದೆಯಾ ಇಲ್ಲ ಜಾಸ್ತಿ ಇದೆಯಾ ಏನು ಅಂತ. ಹುಳಿ ಜಾಸ್ತಿ ಇದ್ದರೆ ಇನ್ನೂ ಸ್ವಲ್ಪ ನೀರು ಆ್ಯಡ್ ಮಾಡಿದ್ರೆ ನಡೆಯುತ್ತೆ. ಆಲ್ಮೋಸ್ಟ್ ನೋಡಿಕೊಂಡು ನೀರು ಹಾಕೋದು ತುಂಬಾ ಒಳ್ಳೆಯದಂತ ಅನಿಸುತ್ತೆ. ಸೊ ಅದಾದ ನಂತರ ನಾನಿಲ್ಲಿ ಬೆಲ್ಲನ ಹಾಕ್ತಾಯಿದ್ದೀನಿ. ಬೆಲ್ಲ ಆಪ್ಷನಲ್, ಕೆಲವ್ರಿಗೆ ಇಷ್ಟ ಆಗುತ್ತೆ ಕೆಲವ್ರಿಗೆ ಇಷ್ಟ ಆಗಲ್ಲ. ಸೊ ಅದಕ್ಕೋಸ್ಕರ ನಿಮ್ಗೆ ಇಷ್ಟ ಇದ್ದರೆ ಆ್ಯಡ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡ್ಬೋದು. ಸೊ ಇವಾಗ ಬೆಲ್ಲ ಹಾಕಿಬಿಟ್ಟು ಇದನ್ನು ನಾವು ಮಿನಿಮಮ್ ಏನಿಲ್ಲ ಅಂದರೂ ಒಂದು 10 ಮಿನಿಟ್ಸ್ ಇದನ್ನು ಚೆನ್ನಾಗಿ ಕುದಿಸ್ಕೊಬೇಕಾಗತ್ತೆ. ಸೊ ತುಂಬ ಚೆನ್ನಾಗಿ ಕುದಿಸಿದಷ್ಟು ಇದು ಟೇಸ್ಟ್ ಚೆನ್ನಾಗಿ ಬರುತ್ತೆ. ಸೊ ಅದಕ್ಕೋಸ್ಕರ ಇದನ್ನು ನಾವು ಚೆನ್ನಾಗಿ ಕುದಿಸ್ಕೊಬೇಕಾಗತ್ತೆ. ಸೊ ಇವಾಗ ನಾನು ಆಲ್ಮೋಸ್ಟ್ ಒಂದು 10 ಮಿನಿಟ್ಸ್ ಕುದಿಯೋದಕ್ಕೆ ಅಂತ ಹೇಳಿಬಿಟ್ಟು ಹಾಗೇ ಇಡ್ತಾಯಿದ್ದೀನಿ. ಸೊ ಇವಾಗ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಕುದೀತಿದೆ ಅಂತ. ನಾನು ಒಂದು 10 ಮಿನಿಟ್ಸ್ ಅಷ್ಟು ಇದನ್ನು ನಾನು ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ. ಸಾಂಬಾರುಗಳನ್ನ ಆಗಲಿ ಪಲ್ಯಗಳನ್ನ ಆಗಲಿ ಉಕ್ಕಿಸ್ಬಾರ್ದು ಅಂದರೆ ಪಾತ್ರೆಯಿಂದ ಕೆಳಗೆ ಬೀಳೋ ಥರ ಮಾಡ್ಕೋಬಾರ್ದು, ಬಿಕಾಸ್ ಟೇಸ್ಟ್ ಹೋಗುತ್ತೆ ಅಂತಾರೆ. ಸೊ ಅದಕ್ಕೋಸ್ಕರ ಆದಷ್ಟು ಮೀಡಿಯಮ್ ಫ್ಲೇಮ್ ಅಥವಾ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಚೆನ್ನಾಗಿ ಕುಕ್ ಮಾಡ್ಕೊಳ್ಳೋದು ತುಂಬಾ ಒಳ್ಳೆಯದು. ಸೊ ಇಲ್ಲಿ ನೋಡ್ತಿರ್ಬೋದು ಚೆನ್ನಾಗಿ ಕುದೀತಾ ಇದೆ ರಸಮ್ ಇವಾಗ. ಸೊ ಈ ಟೈಮಲ್ಲಿ ನಾನು ಈವನ್ ಸಾಲ್ಟ್ ಕೂಡ ಆ್ಯಡ್ ಮಾಡಿದ್ದೀನಿ, ಅದೊಂದು ಕ್ಲಿಪ್ಪಿಂಗ್ ಮಿಸ್ ಆಗಿದೆ ಅಷ್ಟೇ. ಮತ್ತು ಅಷ್ಟಾದ ನಂತರ ನೀವು ಲಾಸ್ಟಿಗೆ ಕೊತ್ತಂಬರಿನ ಆ್ಯಡ್ ಮಾಡ್ಕೊಳ್ಳಿ. ನನ್ನ ಹತ್ರ ಕೊತ್ತಂಬರಿ ಖಾಲಿ ಆಗಿತ್ತು, ಸೊ ಅದಕ್ಕೆ ನಾನಿಲ್ಲಿ ಆ್ಯಡ್ ಮಾಡಿಲ್ಲ. ಸೊ ಇವಾಗ ನನ್ನ ರಸಮ್ ರೆಡಿ ಆಯಿತು. ಸೊ ನೆನ್ನೆ ವ್ಲಾಗಲ್ಲೇ ನೋಡಿದ್ರಿ ನಾವು ಹೊರಗಡೆ ಹೋಗಿದ್ವಿ ಅಂತ. ಇದು ಕೂಡ ನಾನು ಲಾಸ್ಟ್ ವ್ಲಾಗಲ್ಲಿ ಶೇರ್ ಮಾಡೋಕ್ಕಾಗಿರಲಿಲ್ಲ. ಇದು ನಾನು ನೆನ್ನೆ ನಾವು ಮಾಲ್ಗೆ ಹೋಗಿದ್ವಲ್ಲ, ಸೊ ಆ ಟೈಮಲ್ಲೇ ತೊಗೊಬಂದ್ವಿ. ಕೆಲವೊಂದು ವೆಜಿಟೇಬಲ್ಸ್ ಮತ್ತು ಇನ್ನೂ ಕೆಲವೊಂದು ಶಾಪ್ ಮಾಡಿದೆ ನಾನು. ಆ್ಯಕ್ಚುಲಿ ಕೆಲವೊಂದು ಮಾಲಲ್ಲಿ ನನಗೆ ಸಿಗಲಿಲ್ಲ, ಅದಕ್ಕೆ ಅಂತ ಹೇಳಿಬಿಟ್ಟು ನಾವು ಇನ್ನೂ ಒಂದು ಶಾಪಿಗೆ ಹೋದ್ವಿ. ನಾವು ಯಾವ ಶಾಪಿಗೆ ಹೋದ್ವಿ, ಅಲ್ಲಿ ಏನು ಶಾಪ್ ಮಾಡಿದೆ ಅಂತ ಎಲ್ಲ ನಾನು ಲಾಸ್ಟಿಗೆ ತೋರಿಸ್ತೀನಿ. ಸೊ ನಾನು ಎಲ್ಲಿ ಶಾಪ್ ಮಾಡಿದೆ ಅನ್ನೋದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಹೋಗಿ ನೋಡ್ಕೊಂಬನ್ನಿ, ಅಷ್ಟೊತ್ತಿಗೆ ನಾನು ಇದನ್ನು ಕ್ಲೀನ್ ಮಾಡ್ಕೊತೀನಿ. ಸೊ ಮೋಸ್ಟ್ ಆಫ್ ದಿ ಟೈಮ್ ನಮಗೇನಾದರೂ ಮಾಲಲ್ಲಿ ಏನಾದರೂ ಸಿಗಲಿಲ್ಲ ಅಂತಂದರೆ ಸೊ ಇದೇ ಶಾಪ್ಗೆ ಬಂದು ನಾವು ತೊಗೊಳ್ತೀವಿ. ಬಿಕಾಸ್ ಈ ಶಾಪಲ್ಲಿ ತುಂಬ ಚೆನ್ನಾಗಿರುತ್ತೆ ಮತ್ತು ತುಂಬ ಕ್ವಾಲಿಟಿ ವೈಸ್ ಕೂಡ ಚೆನ್ನಾಗಿರುತ್ತೆ, ಚೆನ್ನಾಗಿ ಕೊಡ್ತಾರೆ ಅಂತ ಹೇಳಿಬಿಟ್ಟು ನಾನಿಲ್ಲಿ ತೊಗೊಳ್ತೀನಿ. ಇದು ಬಂದು ರಾಮದೇವ್ ಅಂತ, ಇದು ಬಂದು ವಿಜ್ಞಾನ್ ನಗರಲ್ಲಿದೆ. ಈ ಸೈಡ್ ಯಾರಾದರೂ ಇದ್ದರೆ ಈ ಶಾಪ್ನ ನೋಡಿರ್ತೀರ, ಕೆಲವ್ರು ನೋಡಿಲ್ಲ ಅಂತಂದರೆ ಈ ಶಾಪ್ನ ಒಂದ್ಸರಿ ವಿಸಿಟ್ ಮಾಡಿ. ಪ್ರತಿಯೊಂದು ಐಟಮ್ಸು ಸಿಗುತ್ತೆ ಇಲ್ಲಿ. ಹೆಣ್ಮಕ್ಳಿಗೆ ಬ್ಯೂಟಿ ರಿಲೇಟೆಡ್ ಏನೇನು ಬೇಕು ಪ್ರತಿಯೊಂದು ಸಿಗತ್ತೆ. ಅದಕ್ಕೆ ಅಂತ ಹೇಳಿಬಿಟ್ಟು ನನಗೆ ಕೆಲವೊಂದು ಐಟಮ್ಸ್ ಬೇಕಿತ್ತು. ಸೊ ಅದನ್ನು ನಾನು ತೊಗೊಳ್ಳೋಣ ಅಂತ ಹೇಳಿಬಿಟ್ಟು ನಾನಿಲ್ಲಿ ಬಂದಿದ್ದೀನಿ. ಸೊ ಇದನ್ನು ಕಂಪ್ಲೀಟಾಗಿ ವಾಶ್ ಮಾಡಿ ನಾನು ಇದನ್ನು ಏನೇನು ಪರ್ಚೇಸ್ ಮಾಡಿದೆ, ಇಲ್ಲಿ ಏನು ಪರ್ಚೇಸ್ ಮಾಡಿದೆ, ಮಾಲಲ್ಲಿ ಏನು ಪರ್ಚೇಸ್ ಮಾಡಿದೆ ಅನ್ನೋದನ್ನು ನಾನು ಈ ವ್ಲಾಗಲ್ಲೇ ತೋರಿಸ್ತೀನಿ. ಸೊ ಇಲ್ಲಿ ನೋಡ್ತಿರ್ಬೋದು ಫಸ್ಟ್ ನಾನು ಕ್ಲಿಪ್ಸ್ನ ನೋಡ್ತಾ ಇದ್ದೀನಿ. ಲಾಸ್ಟ್ ಟೈಮ್ ನಾನು ಕ್ಲಿಪ್ಸ್ನ ತೊಗೊಂಡಿದ್ದೆ, ಒಂದು 2 to 3 ಕ್ಲಿಪ್ಸ್ ತೊಗೊಂಡಿದ್ದೆ. ಬಟ್ ಕಾಸ್ಟ್ಲಿ, ಬಟ್ ತುಂಬಾ ಕ್ವಾಲಿಟಿ ವೈಸ್ ತುಂಬಾ ಚೆನ್ನಾಗಿರುತ್ತೆ. ಬಟ್ ನಾನು ಲಾಸ್ಟ್ ಟೈಮ್ ತೊಗೊಂಡಿದ್ದು 1 ಕ್ಲಿಪ್ಪಿಗೆ 80 ರೂಪೀಸ್ ಇತ್ತು. ಆಲ್ಮೋಸ್ಟ್ 1 ಇಯರ್ ಆದ್ರೂ ಅದಿನ್ನೂ ಮುರಿದೋಗಿಲ್ಲ, ತುಂಬ ಚೆನ್ನಾಗಿರುತ್ತೆ ಕ್ವಾಲಿಟಿ ಅಂತ ಹೇಳಿಬಿಟ್ಟು ಬಂದಿದ್ದೀನಿ ಇಲ್ಲಿ. ಇವಾಗ ನಾನು ಕ್ಲಿಪ್ಸ್ನ ನೋಡ್ತಾ ಇದ್ದೀನಿ. ಬಟ್ ಲಾಸ್ಟ್ ಟೈಮ್ ಥರದ್ದು ಸಿಗಲಿಲ್ಲ ನನಗೆ. ಬಟ್ ಬೇರೆ ಥರದ್ದು ತೊಗೊಳ್ಬೇಕು ಅಂತ ಹೇಳಿಬಿಟ್ಟು ಇವಾಗ ನೋಡ್ತಾ ಇದ್ದೀನಿ ಅಷ್ಟೇ.
ಈ ಶಾಪ್ ಅವ್ರು ನಮಗೆ ಲಾಸ್ಟ್ ಟೈಮ್ ಕೂಡ ನಾವು ಈ ಏರಿಯಾಗೆ ಬಂದಾಗಲೇ ಸ್ಟಾರ್ಟಿಂಗಿಂದನೂ ತುಂಬ ಕೆಲವೊಂದು ಐಟಮ್ಸ್ನ ಪರ್ಚೇಸ್ ಮಾಡಿದ್ವಿ. ಲೈಕ್ ಇವ್ರದ್ದೇ ಒಂದು 7ರಿಂದ 8 ಶಾಪ್ಗಳಿದ್ದಾವೆ ಇದೇ ವಿಜ್ಞಾನ್ ನಗರಲ್ಲೇ. ಸ್ಟಾರ್ಟಿಂಗ್ ಇವರು ಬ್ಯಾಂಗ್ಳೂರಿಗೆ ಬಂದಾಗ ಜಸ್ಟ್ ಒಂದು ಶಾಪ್ ಓಪನ್ ಮಾಡೋದಕ್ಕೆ ತುಂಬ ಕಷ್ಟಪಡ್ತಿದ್ವಿ ಅಂತ ಹೇಳ್ತಾಯಿದ್ರು. ಅದಾದ ನಂತರ ಕಂಪ್ಲೀಟಾಗಿ ಫುಲ್ ಲೈನಾಗಿ ಇವ್ರದ್ದು 7ರಿಂದ 8 ಶಾಪ್ ಇದೆ. ಲೈಕ್ ಹಾರ್ಡ್ವೇರ್ ಶಾಪ್ ಇದೆ, ಮತ್ತು ಪಾತ್ರೆ ಅಂಗಡಿ ಇದೆ, ಮತ್ತು ಬಟ್ಟೆ ಅಂಗಡಿ ಇದೆ, ಈ ಥರದ್ದು, ಮತ್ತು ಏನು ಈ ಶಾಪ್ ಇದೆ. ಸೊ ಈ ಥರ ತುಂಬ ಶಾಪ್ಗಳನ್ನ ಇವರು ಓಪನ್ ಮಾಡಿದ್ದಾರೆ. ಸೊ ಅದೇ ಹೇಳ್ತಾ ಇದ್ರು, ನಾವು ಬ್ಯಾಂಗ್ಳೂರಿಗೆ ಬಂದಾಗ ನಮ್ಮ ಹತ್ರ ಏನೂ ಇರಲಿಲ್ಲ, ಸೊ ಇವಾಗ 7ರಿಂದ 8 ಶಾಪ್ ನಮ್ಮದೇ ಇದೆ ಅಂತ ಹೇಳಿಬಿಟ್ಟು. ಸೊ ಬಟ್ ಇಲ್ಲಿ ಕ್ವಾಲಿಟಿ ವೈಸ್ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಇಲ್ಲೇ ತೊಗೊಳ್ತೀನಿ, ಏನಾದರೂ ಬೇರೆ ಕಡೆ ಸಿಗಲಿಲ್ಲ ಅಂತಂದರೆ. ಸೊ ಫೈನಲಿ ಎಲ್ಲ ತೊಗೊಂಡಾಯಿತು, ಬಿಲ್ಲಿಂಗ್ ಕೂಡ ಆಯಿತು. ಸೊ ಎಲ್ಲ ತೊಗೊಂಡು ಬಿಲ್ ಮಾಡಿಸಿ ಎಲ್ಲ ಆಯಿತು. ಹೊರಡ್ತಾ ಇದ್ವಿ. ನನಗೆ ಒಂದು ಲಾಂಗ್ ಹಾರ ಚೆನ್ನಾಗಿ ಕಾಣಿಸ್ತು. ಸೊ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನಿಮಗೆ ಇಷ್ಟ ಆದರೆ ಬೇಕಿದ್ರೆ ನೀವು ಅದು ಕ್ಲಿಪ್ಪಿಂಗ್ ತೊಗೊಂಡು ಬೇಕಿದ್ರೆ ಗೋಲ್ಡ್ ಜ್ಯುವೆಲರಿ ಕೂಡ ಅದೇ ಥರ ಮಾಡಿಸ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ. ನಿಮಗೇನಾದರೂ ಅದು ಇಷ್ಟ ಆದರೆ ನೀವು ಕ್ಲಿಪ್ಪಿಂಗ್ ಕೂಡ ತೊಗೊಳ್ಳಿ. ಕ್ಲಿಪ್ಪಿಂಗ್ ತೊಗೊಂಡು ನೀವು ಅದೇ ಥರ ಮಾಡಿಸ್ಕೋಬೋದು. ಸೊ ಇಲ್ಲಿ ನೋಡ್ತಿರ್ಬೋದು, ಇದು ತುಂಬಾ ಚೆನ್ನಾಗಿದೆ ಹಾರ, ಅದಕ್ಕೋಸ್ಕರ ಅಂತ ಹೇಳಿಬಿಟ್ಟು ನಾನಿಲ್ಲಿ ಶೇರ್ ಮಾಡಿದ್ದೀನಿ. ಸೊ ಅದಾದ ನಂತರ ನಾವು ಹೊರಟ್ವಿ ಎಲ್ಲ ಮುಗಿಸ್ಕೊಂಡು. ಸೊ ಅದಾದ ನಂತರ ಪೆಟ್ರೋಲ್ ಹಾಕಿಸ್ಕೊಳ್ಳೋಕ್ಕೆ ಅಂತ ಬಂದ್ವಿ. ಬಟ್ ಇದು ಪೆಟ್ರೋಲ್ ಬಂಕ್ ಕ್ಲೋಸ್ ಮಾಡಿದರು, ಏನೋ ರಿಪೇರಿ ನಡೀತಿದೆ ಅಂತ ಹೇಳಿಬಿಟ್ಟು. 1 ಮಂತ್ವರೆಗೆ ಇನ್ನೂ ಏನೂ ಓಪನ್ ಮಾಡಲ್ಲಂತೆ ಅಂತ ಹೇಳ್ತಾಯಿದ್ರು. ಸೊ ಅದಾದ ನಂತರ ನಾವು ಇಲ್ಲಿ ತರಕಾರಿ ಶಾಪ್, ನಾನು ಆಲ್ರೆಡಿ ತೋರಿಸ್ತಾ ಇಲ್ಲ, ಸೊ ಆ ತರಕಾರಿಗಳನ್ನೆಲ್ಲ ನಾನು ಈ ಶಾಪಲ್ಲೇ ತೊಗೊಂಡಿದ್ದು. ಸೊ ಈ ಏರಿಯಾದಲ್ಲಿರೋರಿಗೆ ಎಲ್ಲರಿಗೂ ಗೊತ್ತಿರುತ್ತೆ ಅಂದ್ಕೊತೀನಿ ಈ ಶಾಪ್. ತುಂಬಾ ಚೆನ್ನಾಗಿರುತ್ತೆ, ಫ್ರೆಶ್ ವೆಜಿಟೇಬಲ್ ಸಿಗುತ್ತೆ ನಮಗೆ. ನಂದು ಹಳೆ ಒಂದು ವ್ಲಾಗಲ್ಲಿ ನಾನು ತೋರಿಸಿದ್ದೆ ನಿಮಗೆ ಇದು ಏನು ತರಕಾರಿಗಳನ್ನ ಈ ಶಾಪಲ್ಲೇ ತೊಗೊಂಡು ಹೋಗಿದ್ದನ್ನು. ಸೊ ಅದಕ್ಕೆ ಅಂತ ಹೇಳಿಬಿಟ್ಟು ನಾನಿಲ್ಲಿ ತೊಗೊಳ್ತಾ ಇದ್ದೀನಿ. ಕ್ಯಾರೆಟ್ಗಳು ತುಂಬ ಚಿಕ್ಕದಾಗಿತ್ತು, ನೋಡೋಕೆ ಒಂಥರ ಚೆನ್ನಾಗಿ ಅನ್ನಿಸ್ತಿತ್ತು. ಸೊ ಅದಕ್ಕೆ ಅಂತ ಹೇಳ್ಬಿಟ್ಟು ನಾನು ಸ್ವಲ್ಪ ಜಾಸ್ತಿನೇ ತೊಗೊಂಬಂದಿದ್ದೀನಿ. ಮತ್ತು ಇನ್ನೂ ಒಂದು ಏನಂದರೆ, ಬೇರೆ ಕಡೆ ಎಲ್ಲ 120 ರುಪೀಸ್ ಇತ್ತು, ಬಟ್ ಇಲ್ಲಿ 50 ರುಪೀಸ್ ಇತ್ತು ಕ್ಯಾರೆಟ್. ಸೊ ಅದಕ್ಕೆ ಅಂತ ಹೇಳ್ಬಿಟ್ಟು ನಾನು ಜಾಸ್ತಿನೇ ತೊಗೊಂಡೆ. ಸೊ ಈ ಸೈಡ್ ಯಾರಾದರೂ ಇದ್ದರೆ ಒಂದ್ಸರಿ ವಿಸಿಟ್ ಮಾಡಿ, ತುಂಬ ಫ್ರೆಶ್ ವೆಜಿಟೇಬಲ್ ಸಿಗುತ್ತೆ ಇಲ್ಲಿ. ಮತ್ತು ಇನ್ನೂ ಒಂದು ಏನಂದರೆ, ಇವ್ರು ಕೂಡ ನನ್ನ ಸಬ್ಸ್ಕ್ರೈಬರ್. ತೋರಿಸ್ತೀನಿ ಅವ್ರನ್ನ ಯಾರು ಅಂತ ಹೇಳ್ಬಿಟ್ಟು ಲಾಸ್ಟಲ್ಲಿ. ಮತ್ತು ನಮಗೆ ಎಷ್ಟು ಬೇಕೋ ಅಷ್ಟಷ್ಟೇ ತೊಗೋಬೋದು. ಮತ್ತು ನಮ್ಗೆ ಆರಿಸ್ಕೊಳ್ಳೋದು ಕೂಡ ಬಿಡ್ತಾರೆ. ಸೊ ಅದಕ್ಕೆ ಅಂತ ಹೇಳಿಬಿಟ್ಟು ನಾನು ಮೋಸ್ಟ್ ಆಫ್ ದಿ ಟೈಮ್ ಇಲ್ಲೇ ಬಂದುಬಿಟ್ಟು ನಾನು ತೊಗೊಳ್ತೀನಿ ತರಕಾರಿಗಳನ್ನ. ಹೊರಗಡೆ ಎಲ್ಲ ಆರಿಸ್ಕೊಳ್ಳೋದಕ್ಕೆ ಬಿಡಲ್ಲ ಕೆಲವೊಂದು ಕಡೆ, ಬಟ್ ಇವರು ನಮ್ಗೆ ಯಾವ್ದು ಬೇಕು ಅನ್ನೋದನ್ನು ನಾವು ಸೆಲೆಕ್ಟ್ ಮಾಡಿಕೊಂಡು ತೊಗೊಳೋದಕ್ಕೆ ಬಿಡ್ತಾರೆ. ಅದಕ್ಕೋಸ್ಕರ ನಾನು ಇಲ್ಲೇ ಪರ್ಚೇಸ್ ಮಾಡ್ತೀನಿ ಯಾವಾಗ್ಲೂ.
ಸೊ ಇವರು ಬಂದು ಓನರ್. ಆಯ್ತಾ? ಸೊ ಇವರು ನನ್ನ ಸಬ್ಸ್ಕ್ರೈಬರ್. ಸೊ ನೋಡಿದ್ರಿ ಅಲ್ಲ, ಅವ್ರು ಕೂಡ ನನ್ನ ಸಬ್ಸ್ಕ್ರೈಬರ್ ಆ್ಯಕ್ಚುಲಿ ಹೇಳಬೇಕಂತಂದರೆ. ಸೊ ನೀವು ಹೋಗಿ ಬರೋ ಅಷ್ಟೊತ್ತಿಗೆ ನಾನು ಎಲ್ಲದೂ ಕ್ಲೀನ್ ಮಾಡ್ಕೊಂಡು ಕೂಡ ಆಯಿತು. ಸೊ ಕ್ಲೀನ್ ಮಾಡಿಕೊಂಡು ಡೊಮಿನೋಸ್ ಪಿಜ್ಜಾ ತರಿಸಿದ್ವಿಲ್ಲ, ಸೊ ಅದಕ್ಕೇನೆ ಅಂತ ಹೇಳ್ಬಿಟ್ಟು ಎಲ್ಲ ವೇಸ್ಟ್ ಕೂಡ ಹಾಕ್ಬಿಟ್ಟಿದ್ದೀನಿ. ಸೊ ಎಸೆಯೋದಕ್ಕೆ ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು ಅಷ್ಟೇ, ಇನ್ನೇನಿಲ್ಲ. ಇನ್ನೂ ಕ್ಲೀನ್ ಮಾಡ್ಕೊಳ್ಳೋದಿದೆ, ಅದನ್ನು ನಾಳೆ ಮಾಡ್ಕೊಂಡ್ರೆ ಆಯ್ತು ಅಂತ ಹೇಳ್ಬಿಟ್ಟು ಇವತ್ತು ಇಷ್ಟೇ ಮಾಡಿಕೊಂಡೆ. ಸೊ ಬನ್ನಿ, ನೆನ್ನೆ ನಾನು ಏನೇನು ಶಾಪ್ ಮಾಡಿದೆ ಅನ್ನೋದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಸೊ ಎಲ್ಲ ಒಂದೇ ಬ್ಯಾಗಿಗೆ ಹಾಕಿ ಇಟ್ಕೊಂಡಿದ್ದೆ ಅಷ್ಟೇ. ಸೊ ಇಲ್ಲಿ ನೆನ್ನೆ ಏನೇನು ಶಾಪ್ ಮಾಡಿದೆ ಅಂತಂದರೆ ಇವಾಗ ತೋರಿಸ್ತಿದ್ದೀನಿ ನೋಡಿ. ಬಿಲ್ ಕೂಡ ಅಲ್ಲೇ ಇದೆ. ಸೊ ಫಸ್ಟ್ ಬಂದು ಮೆಹಂದಿ ಬೇಕಿತ್ತು ನನಗೆ. ಇದ್ರದ್ದು ಕೂಡ ನಾನು ಪಾರ್ಲರ್ ಟೈಪಲ್ಲಿ ಪಾರ್ಲರ್ ಅವರು ಏನೇನು ಮಿಕ್ಸ್ ಮಾಡಿಕೊಂಡು ಮೆಹಂದಿನ ಅಪ್ಲೈ ಮಾಡ್ತಾರೆ ಅನ್ನೋದನ್ನು ಕೂಡ ನಾನು ಬೇಗನೆ ಶೇರ್ ಮಾಡ್ತೀನಿ. ಸೊ ಅದಕ್ಕೋಸ್ಕರ ಶೇರ್ ಮಾಡೋಣ ಅಂತ ಹೇಳ್ಬಿಟ್ಟು ನಾನಿಲ್ಲಿ ಒಂದು ಪ್ಯಾಕ್ ಮೆಹಂದಿ ತೊಗೊಬಂದಿದ್ದೀನಿ. ನೀವು ಯಾವ ಮೆಹಂದಿ ಆದರೂ ತೊಗೋಬೋದು, ಬಟ್ ನಾನು ಈ ಬ್ರ್ಯಾಂಡು ತೊಗೊಬಂದಿದ್ದೀನಿ ಅಷ್ಟೇ. ಗೋದ್ರೇಜ್ ಅವತ್ತು ಇದು ನ್ಯೂಪುರ್ ಮೆಹಂದಿ. ಅದಾದ ನಂತರ ಇವಾಗ ಚಳಿಗಾಲ ಸ್ಟಾರ್ಟ್ ಆಗಿದೆ ಅಲ್ಲ, ಸೊ ವ್ಯಾಸ್ಲಿನ್ ಬೇಕೇ ಬೇಕು ಅಂತ ಹೇಳಿಬಿಟ್ಟು 2 ವ್ಯಾಸ್ಲಿನ್ಗಳನ್ನ ತೊಗೊಂಬಂದಿದ್ದೀನಿ. ಸೊ ಅದಾದ ನಂತರ ಹೇರ್ ಕ್ಲಿಪ್ಸ್ ಹೇಳಿದೆ ಅಲ್ಲ, ಬಟ್ ನನಗೆ ಲಾಸ್ಟ್ ಟೈಮ್ದಷ್ಟು ಸಿಗಲಿಲ್ಲ. ಇದಕ್ಕೆ 30 ರೂಪೀಸ್ ಕೊಟ್ಟೆ ಒಂದಕ್ಕೆ, ಬಟ್ ವರ್ತ್ ಅಂತ ಅನ್ನಿಸ್ಲಿಲ್ಲ ಈ ಟೈಮ್ ಯಾಕೋ. ಬಟ್ ಲಾಸ್ಟ್ ಟೈಮ್ ತೊಗೊಂಡಿದ್ದು ತುಂಬಾ ಚೆನ್ನಾಗಿತ್ತು, ಬಟ್ ನನಗೆ ಈ ಟೈಮ್ ಆ ಥರ ಕ್ವಾಲಿಟಿ ಕ್ಲಿಪ್ಸು ಸಿಗಲಿಲ್ಲ ಅಲ್ಲಿ. ಅದಕ್ಕೆ ಅಂತ ಹೇಳಿಬಿಟ್ಟು ನಾನು 2 ಕ್ಲಿಪ್ಸ್ನ ತೊಗೊಬಂದೆ. ಇದು ಒಂದೊಂದಕ್ಕೆ ನಾನು 30 ರೂಪೀಸ್ ಕೊಟ್ಟಿದ್ದೀನಿ, ಒಂದೊಂದು ಕ್ಲಿಪ್ಸ್ಗೆ. ಸೊ ಮತ್ತು ಮೆಹಂದಿ ಪ್ಯಾಕ್ ಬಂದು 35 ರೂಪೀಸ್ ಅದು. ಮತ್ತು ಬಂದು ಇದು ಪ್ಲಕರ್. ಇವಾಗೆಲ್ಲೂ ಐಬ್ರೋಸ್ ಮಾಡ್ಸೋಕ್ಕೆ ಹೋಗಿಲ್ಲ, ಮನೆಯಲ್ಲೇ ಐಬ್ರೋಸ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ನಾನು ಇದೊಂದು ಪ್ಲಕರ್ ತೊಗೊಂಬಂದೆ. ಇದು ಬಂದು 90 ರೂಪೀಸ್ ಕೊಟ್ಟೆ ನಾನು. ಇದು ವೆಗಾ ಕಂಪನಿದು, ಚೆನ್ನಾಗಿದೆ ಕ್ವಾಲಿಟಿ ವೈಸ್ ಅಂತ ಹೇಳಿಬಿಟ್ಟು ನಾನು ಇದನ್ನು ತೊಗೊಂಡೆ. ಇದಕ್ಕಿಂತ ಕಡಿಮೆದು ಕೂಡ ಸಿಗುತ್ತೆ, ಒಂದು 30 ರೂಪೀಸ್ಗೆ 40 ರೂಪೀಸ್ಗೆಲ್ಲ ಸಿಗುತ್ತೆ. ಬಟ್ ತೊಗೊಳ್ತೀವಿ, ಒಂದು ಕ್ವಾಲಿಟಿ ಇರೋದು ತೊಗೊಳ್ಳೋಣ, ಒಂದು ಚೆನ್ನಾಗಿರೋದು ತೊಗೊಳ್ಳೋಣ ಅಂತ ಹೇಳಿಬಿಟ್ಟು ನಾನು ಇದು ತೊಗೊಬಂದೆ ಅಷ್ಟೇ. ಸೊ ನಾನಿಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ಓಪನ್ ಮಾಡಿ ಹೇಗಿದೆ ಒಳಗಡೆ ಅಂತ ಹೇಳಿಬಿಟ್ಟು. ಸೊ ಇವಾಗಂತೂ ಪಾರ್ಲರ್ಗಳಿಗೆ ಹೋಗ್ಬಿಟ್ಟು ಐಬ್ರೋಸ್ ಮಾಡ್ಸೋಕ್ಕಾಗಲ್ಲ, ಸೊ ಅದಕ್ಕೆ ಅಂತ ಹೇಳಿಬಿಟ್ಟು ನಾನು ತೊಗೊಬಂದಿದ್ದೀನಿ ಅಷ್ಟೇ. ಅದಾದಮೇಲೆ ಐಕಾನಿಕ್ ಅವ್ರದ್ದು ಒಂದು ಕಾಜಲ್ ತೊಗೊಬಂದೆ. ಮತ್ತು ಸ್ಟಿಕರ್ಸ್ ಬೇಕಿತ್ತು. ನನ್ನ ಹತ್ರ ಪ್ಲೇನ್ ಸ್ಟಿಕರ್ಸ್ ಇರಲಿಲ್ಲ. ಈ ಥರದ್ದು ಸ್ಯಾರಿ ಏನಾದರೂ ಹಾಕ್ಕೊಂಡಾಗ ಬೇಕಾಗುತ್ತೆ ಅಂತ ಹೇಳಿಬಿಟ್ಟು ನಾನು ಪ್ಲೇನ್ ಸ್ಟಿಕರ್ಸ್ನ ಕೂಡ ಒಂದು ಸ್ಟಿಕರ್ ಪ್ಯಾಕ್ನ ಕೂಡ ತೊಗೊಂಬಂದಿದ್ದೀನಿ. ಮತ್ತು ಇದು ಐಲೈನರ್. ಈ ಸಲ ಬಂದು ನಾನು ಲ್ಯಾಕ್ಮೆ ಅವ್ರದ್ದು ತೊಗೊಂಡಿದ್ದೀನಿ, ಬಟ್ ಲ್ಯಾಕ್ಮೆ ಅವ್ರದ್ದು ನಾನು ಇಷ್ಟು ದಿನದವರೆಗೆ ನಾನು ಯೂಸ್ ಮಾಡಿಲ್ಲ. ಫಸ್ಟ್ ಟೈಮ್ ನಾನು ಲ್ಯಾಕ್ಮೆ ಅವ್ರದ್ದು ತೊಗೊಬಂದಿದ್ದೀನಿ. ಯೂಸ್ ಮಾಡಿಬಿಟ್ಟು ಹೇಗಿದೆ ಅಂತ ಹೇಳಿಬಿಟ್ಟು ನಾನು ನನ್ನ ಕಮ್ಮಿಂಗ್ ವ್ಲಾಗ್ಸಲ್ಲಿ ನಾನು ಇದ್ರದ್ದು ರಿವ್ಯೂ ಹೇಳ್ತೀನಿ ಹೇಗಿದೆ ಅಂತ ಹೇಳಿಬಿಟ್ಟು. ಸೊ ನಾನು ಇಷ್ಟೇ ಶಾಪ್ ಮಾಡಿದ್ದು, ಬೇರೆ ಏನು ಶಾಪ್ ಮಾಡಲಿಲ್ಲ. ಸೊ ಇಷ್ಟು ಪ್ರಾಡಕ್ಟ್ಸ್ ನನಗೆ ಬೇಕಿತ್ತು ಅಂತ ಹೇಳಿಬಿಟ್ಟು ನಾನು ತೊಗೊಂಬಂದೆ ಅಷ್ಟೇ. ಐ ಹೋಪ್ ಇವತ್ತಿನ ವ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಈ ವ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಮತ್ತು ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ದಲ್ಲೇ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಒಂದು ಇಂಟ್ರೆಸ್ಟಿಂಗ್ ವ್ಲಾಗಲ್ಲೇ ಸಿಗ್ತೀನಿ. ಅಲ್ಲಿವರೆಗೆ ಲವ್ ಯು ಆಲ್, ಟೇಕ್ ಕೇರ್, ಬಾಯ್.